ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಾ ಕುಂಭಮೇಳಕ್ಕೆ ಹೋದ ಪ್ರತಿಯೊಬ್ಬರು ಕೂಡ ತಮ್ಮ ಭಕ್ತಿಯಲ್ಲಿ ಲೀನವಾಗುತ್ತಿದ್ದಾರೆ. ಸ್ವಲ್ಪ ಮಂದಿ ಭಕ್ತರು ಸಾಧುಗಳ ಬಳಿ ಉಪನ್ಯಾಸಗಳನ್ನ ಕೇಳುತ್ತಿದ್ದರೆ, ಇನ್ನು ಕೆಲವು ಮಂದಿ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡುತ್ತಿದ್ದಾರೆ. ಇದರಿಂದ ಮಹಾ ಕುಂಭಮೇಳ ಪೂರ್ತಿಯಾಗಿ ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಯಾಗಿದೆ. ಆದ್ರೆ ಇಂತಹ ವಾತಾವರಣದಲ್ಲಿ 9 ವರ್ಷದ ಹುಡುಗಿ ಒಬ್ಬ ಸಾಧುವಿನ ಬಳಿಗೆ ಹೋಗಿ, ಇಂದಿನ ಜನ್ಮದಲ್ಲಿ ಈ ವ್ಯಕ್ತಿಯನ್ನ ನನ್ನ ಕೊಂದನು ಎಂದು ಆರೋಪ ಮಾಡುತ್ತಾಳೆ. ಇದರಿಂದ ಅಲ್ಲಿದ್ದ ಭಕ್ತರ ಜೊತೆ ಸಾಧುಗಳು ಕೂಡ ಆಶ್ಚರ್ಯರಾಗುತ್ತಾರೆ. ಹಾಗಿದ್ದರೆ ಈ ಪೂರ್ತಿ ಘಟನೆಯ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ರಾಜಸ್ಥಾನದ ಶಿವಪುರ ಎಂಬ ಗ್ರಾಮದಲ್ಲಿ ವಿನೋದ್ ಮತ್ತು ಮೀನಾಕ್ಷಿ ಎಂಬ ಇಬ್ಬರು ದಂಪತಿಗಳು ವಾಸ ಮಾಡುತ್ತಿದ್ದರು. ವಿನೋದ್ ಒಂದು ಚಿಕ್ಕ ವ್ಯಾಪಾರವನ್ನ ಮಾಡುತ್ತಾ ತನ್ನ ಕುಟುಂಬವನ್ನ ಸಂತೋಷವಾಗಿ ನೋಡಿಕೊಳ್ಳುತ್ತಿದ್ದನು. ಮೀನಾಕ್ಷಿ ಕೂಡ ತನ್ನ ಗಂಡ ವಿನೋದ್ ನನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಸ್ವಲ್ಪ ದಿನಗಳ ನಂತರ ಮೀನಾಕ್ಷಿ ಗರ್ಭವತಿಯಾಗುತ್ತಾಳೆ. ಅಂದಿನಿಂದ ವಿನೋದ್ 9 ತಿಂಗಳವರೆಗೂ ಮೀನಾಕ್ಷಿಯನ್ನ ತುಂಬಾ ಜಾಗೃತವಾಗಿ ನೋಡಿಕೊಳ್ಳುತ್ತಾನೆ. ಅವಳಿಂದ ಒಂದು ಕೆಲಸವನ್ನು ಕೂಡ ಮಾಡಿಸುತ್ತಿರಲಿಲ್ಲ. ಸರಿಯಾಗಿ 9 ತಿಂಗಳಿಗೆ ಮೀನಾಕ್ಷಿಗೆ ಒಂದು ಅಂದವಾದ ಹೆಣ್ಣು ಮಗು ಜನಿಸುತ್ತದೆ. ಅವರಿಬ್ಬರು ಚರ್ಚೆ ಮಾಡಿಕೊಂಡು ಆ ಮಗುವಿಗೆ ಶ್ರಾವಣಿ ಎಂದು ಹೆಸರನ್ನ ಇಡುತ್ತಾರೆ. ಕೆಲವು ವರ್ಷಗಳ ನಂತರ ವಿನೋದ್ ಆ ಮಗುವನ್ನ ಶಾಲೆಗೆ ಜಾಯಿನ್ ಮಾಡುತ್ತಾನೆ. ಆಶ್ಚರ್ಯವೆಂಬುವಂತೆ ಶ್ರಾವಣಿ ಚಿಕ್ಕಂದಿನಿಂದಲೂ ಓದಿನಲ್ಲಿ ತುಂಬಾ ಚುರುಕಾಗಿದ್ದಳು. ಕ್ಲಾಸ್ ಅಲ್ಲಿ ಯಾವಾಗಲೂ ಫಸ್ಟ್ ರ್ಯಾಂಕ್ ಅನ್ನ ತೆಗೆದುಕೊಳ್ಳುತ್ತಿದ್ದಳು. ಇದನ್ನು ಕಂಡು ಮೀನಾಕ್ಷಿ ಮತ್ತು ವಿನೋದ್ ತುಂಬಾ ಸಂತೋಷ ಪಡುತ್ತಿದ್ದರು. ಆದ್ರೆ ಶ್ರಾವಣಿಗೆ ಚಿಕ್ಕಂದಿನಿಂದಲೂ ನೀರನ್ನ ಕಂಡರೆ ತುಂಬಾ ಭಯವಿತ್ತು. ಶ್ರಾವಣಿಗೆ ರಾತ್ರಿಯ ಸಮಯದಲ್ಲಿ ತಾನು ನೀರಿನಲ್ಲಿ ಮುಳುಗಿ ಹೋಗುತ್ತಿರುವಂತೆ ಭಯಂಕರವಾದ ಕನಸುಗಳು ಬೀಳುತ್ತಾ ಇದ್ದವು. ಇದರಿಂದ ಆಕೆ ತುಂಬಾ ಭಯವಿದ್ದು ನನ್ನನ್ನು ಕಾಪಾಡಿ ಎಂದು ಜೋರಾಗಿ ಕಿರುಚುತ್ತಿದ್ದಳು. ಆಕೆ ಯಾವುದಾದ್ರೂ ಚಿಕ್ಕ ಸರೋವರ ನೋಡಿದ್ರು ಅಥವಾ ನದಿ ನೋಡಿದ್ರು ಕೂಡ ತುಂಬಾ ಭಯ ಬೀಳುತ್ತಿದ್ದಳು. ಇದರಿಂದ ವಿನೋದ್ ಶ್ರಾವಣಿಗೆ ಹೇಗಾದ್ರೂ ಮಾಡಿ ಚಿಕಿತ್ಸೆಯನ್ನ ಕೊಡಿಸಬೇಕೆಂಬ ಆಲೋಚನೆಯಿಂದ ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ. ಆದ್ರೆ ಡಾಕ್ಟರ್ಸ್ ಗಳಿಗೂ ಕೂಡ ಶ್ರಾವಣಿಗಿರುವ ಪ್ರಾಬ್ಲಮ್ ಏನು ಅಂತೇಳಿ ಅರ್ಥವಾಗುವುದಿಲ್ಲ. ಕಾಲ ಕಳೆದಂತೆ ಶ್ರಾವಣಿಯ ಪರಿಸ್ಥಿತಿ ಮತ್ತಷ್ಟು ದಾರುಣವಾಗುತ್ತಾ ಹೋಗುತ್ತದೆ. ಆಕೆ ನದಿಯನ್ನ ನೋಡಿದ್ರು, ಸರೋವರವನ್ನ ನೋಡಿದ್ರು ತಕ್ಷಣ ಜ್ಞಾನ ತಪ್ಪಿ ಬಿದ್ದು ಹೋಗುತ್ತಿದ್ದಳು. ಮತ್ತೊಂದು ಕಡೆ ವಿನೋದ್ ಮತ್ತು ಮೀನಾಕ್ಷಿ ನನ್ನ ಮಗಳಿಗೆ ಏಕೆ ಈ ರೀತಿ ಆಗುತ್ತಿದೆ ಎಂದು ತುಂಬಾ ದುಃಖ ಪಡುತ್ತಿದ್ದರು. ಒಂದು ದಿನ ವಿನೋದ್ ಶ್ರಾವಣಿಯ ಬಳಿಗೆ ಹೋಗಿ, ಏಕೆ ನೀನು ನೀರನ್ನ ನೋಡಿ ಭಯ ಬೀಳುತ್ತಿದ್ದೀಯಾ, ಏನಾಯಿತು ಎಂದು ಪ್ರಶ್ನೆ ಮಾಡುತ್ತಾನೆ. ಆದರೆ ಶ್ರಾವಣಿ ಮಾತ್ರ ನಾನು ಏಕೆ ಭಯ ಬೀಳುತ್ತಿದ್ದೇನೆ ಎಂದು ಹೇಳಲಾಗದೆ ಹೋಗುತ್ತಾಳೆ. ಕಾಲ ಕಳೆದಂತೆ ಶ್ರಾವಣಿಗೆ 9 ವರ್ಷ ವಯಸ್ಸಾಗುತ್ತದೆ. ಆದ್ರೂ ಕೂಡ ಆಕೆ ನೀರನ್ನ ಕಂಡರೆ ಭಯ ಬೀಳುತ್ತಿದ್ದಾಳೆ. ಇದರಿಂದ ವಿನೋದ್ ಒಂದು ದಿನ ಮಹಾಸಾಧುವಿನ ಬಳಿಗೆ ಹೋಗಿ ತನ್ನ ಮಗಳ ಪರಿಸ್ಥಿತಿಯ ಬಗ್ಗೆ ಹೇಳುತ್ತಾನೆ. ಇದನ್ನು ಕೇಳಿದ ಮಹಾಸಾಧುವು, ನಿನ್ನ ಮಗಳಿಗೆ ಇಂದಿನ ಜನ್ಮದ ಗುರುತುಗಳು ನೆನಪಿಗೆ ಬರುತ್ತಿರಬಹುದು. ಇನ್ನು ಸ್ವಲ್ಪ ದಿನಗಳಲ್ಲೇ ಎಲ್ಲವೂ ಕೂಡ ನೆನಪಿಗೆ ಬರುತ್ತವೆ. ಆಗ ನಿಮಗೆ ಆಕೆ ಏಕೆ ಭಯ ಬೀಳುತ್ತಿದ್ದಾಳೆ ಎಂದು ತಿಳಿಯುತ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸಮಯ ಕಾಯಲೇಬೇಕು. ಆ ಸಮಯದಲ್ಲಿ ನೀವು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದರೆ ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತವೆ. ಹಾಗೆಯೇ ನಿಮ್ಮ ಪಾಪಗಳು ಕೂಡ ತೊಲಗಿ ಹೋಗುತ್ತವೆ. ಆದ್ದರಿಂದ ನಿಮ್ಮ ಮಗಳನ್ನ ಮಹಾಕುಂಭ ಮೇಳಕ್ಕೆ ಕರೆದುಕೊಂಡು ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸು. ಆಗ ಆಕೆಗಿರುವ ಭಯ ಪೂರ್ತಿಯಾಗಿ ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಆ ಮಹಾಸಾಧು ಹೇಳಿದ ಪ್ರಕಾರ ಸ್ವಲ್ಪ ದಿನಗಳಲ್ಲೇ ವಿನೋದ್ ತನ್ನ ಕುಟುಂಬದೊಂದಿಗೆ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗುತ್ತಾನೆ. ಕುಂಭಮೇಳದಲ್ಲಿ ಎಲ್ಲಿಯೇ ನೋಡಿದರೂ ಆಧ್ಯಾತ್ಮಿಕ ವಾತಾವರಣವೇ ಕಾಣಿಸುತ್ತಿದೆ. ವಿನೋದ್ ಶ್ರಾವಣಿಯನ್ನ ದಿವ್ಯ ಮಹಾಸಾಧುಗಳ ಬಳಿಗೆ ಕರೆದುಕೊಂಡು ಹೋಗಿ ಅವರ ಆಶೀರ್ವಾದವನ್ನ ತೆಗೆದುಕೊಳ್ಳುವುದಕ್ಕೆ ಹೇಳುತ್ತಾನೆ. ಇದರಿಂದ ಶ್ರಾವಣಿಯ ಪರಿಸ್ಥಿತಿ ಉತ್ತಮಗೊಳ್ಳುತ್ತಾ ಬರುತ್ತದೆ. ಮಾರನೇ ದಿನ ವಿನೋದ್ ಶ್ರಾವಣಿಯಿಂದ ಗಂಗಾ ಸ್ನಾನವನ್ನ ಮಾಡಿಸಬೇಕೆಂದು ನಿರ್ಧಾರ ಮಾಡುತ್ತಾನೆ. ಅದಕ್ಕೋಸ್ಕರ ಗಂಗಾ ಸ್ನಾನವನ್ನ ಮಾಡುವುದಕ್ಕೆ ಲಕ್ಷಾಂತರ ಮಂದಿ ಭಕ್ತರ ಜೊತೆ ಸೇರಿಕೊಂಡು ಎದುರು ನೋಡುತ್ತಾನೆ. ಆದರೆ ಶ್ರಾವಣಿ ಗಂಗಾ ನದಿಯನ್ನು ನೋಡಿದ ತಕ್ಷಣ ತುಂಬಾ ಭಯಭೀತಳಾಗುತ್ತಾಳೆ. ಇದನ್ನು ಗಮನಿಸಿದ ವಿನೋದ್, ಶ್ರಾವಣಿ, ನಾನು ನಿನ್ನ ಜೊತೆನೇ ಇದ್ದೇನೆ, ನಾವೆಲ್ಲರೂ ಸೇರಿಕೊಂಡು ಗಂಗಾ ಸ್ನಾನವನ್ನ ಮಾಡೋಣ, ನೀನು ಯಾವುದಕ್ಕೂ ಭಯ ಬೀಳುವ ಅವಶ್ಯಕತೆ ಇಲ್ಲ, ನಿನ್ನ ಜೊತೆ ಲಕ್ಷಾಂತರ ಮಂದಿ ಭಕ್ತರು ಕೂಡ ಇದ್ದಾರೆ ಎಂದು ಶ್ರಾವಣಿಗೆ ಧೈರ್ಯವನ್ನ ಹೇಳುತ್ತಾನೆ. ಆದರೆ ಅಷ್ಟರಲ್ಲಿ ಶ್ರಾವಣಿ ಭಯದಿಂದ ಜ್ಞಾನ ತಪ್ಪಿ ಬಿದ್ದು ಹೋಗುತ್ತಾಳೆ. ಆಗ ವಿನೋದ್ ಗಂಗಾ ನದಿಯ ಸ್ವಲ್ಪ ನೀರನ್ನು ತೆಗೆದುಕೊಂಡು ಶ್ರಾವಣಿಯ ಮುಖದ ಮೇಲೆ ಹಾಕುತ್ತಾನೆ. ಆಗ ಶ್ರಾವಣಿ ಎಚ್ಚರಗೊಳ್ಳುತ್ತಾಳೆ. ಆಗ ಶ್ರಾವಣಿ ಮಾತನಾಡುತ್ತಾ, ಅಪ್ಪ, ನಾವು ಇಲ್ಲಿಂದ ಹೊರಟು ಹೋಗೋಣ, ನಾನು ಗಂಗಾ ನದಿಯ
ನದಿಯಲ್ಲಿ ಸ್ನಾನ ಮಾಡುವುದಿಲ್ಲ. ನಾನು ನದಿಯ ಒಳಗಡೆ ಹೋದ್ರೆ ಖಂಡಿತವಾಗಿಯೂ ನಾನು ಸತ್ತು ಹೋಗುತ್ತೇನೆ ಎಂದು ಜೋರಾಗಿ ಕಿರ್ಚುತ್ತಾ ಅಳುವುದಕ್ಕೆ ಶುರು ಮಾಡುತ್ತಾಳೆ. ವಿನೋದ್ಗೆ ತನ್ನ ಮಗಳನ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ಏನು ಮಾಡಬೇಕೆಂದು ಅರ್ಥವಾಗುವುದಿಲ್ಲ. ಈ ದೃಶ್ಯ ಎಲ್ಲವನ್ನು ಕೂಡ ಒಬ್ಬ ಸಾಧುವು ತುಂಬಾ ಸಮಯದಿಂದಲೂ ಗಮನಿಸುತ್ತಿದ್ದಾರೆ. ಆಗ ದಿವ್ಯ ಸಾಧುವು ವಿನೋದ್ ಬಳಿಗೆ ಬಂದು ಏನಾಯ್ತು ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ವಿನೋದ್ ನಡೆದೆಲ್ಲವನ್ನು ಕೂಡ ದಿವ್ಯ ಸಾಧುಗೆ ವಿವರಿಸುತ್ತಾನೆ. ಇದನ್ನು ಕೇಳಿದ ಮಹಾಸಾಧುವು ಕೆಲವು ಮಂದಿಗೆ ಇಂದಿನ ಜನ್ಮದ ಗುರುತುಗಳು ನೆನಪಿಗೆ ಬರುತ್ತಿರುತ್ತವೆ. ಇಂದಿನ ಜನ್ಮದಲ್ಲಿ ನಿಮ್ಮ ಮಗಳಿಗೆ ನೀರಿಗೆ ಸಂಬಂಧಪಟ್ಟ ಅಪಾಯವಾಗಿರಬಹುದು. ಆದ್ದರಿಂದಲೇ ಆಕೆ ಇಂದಿಗೂ ಕೂಡ ಭಯ ಬೀಳುತ್ತಿದ್ದಾಳೆ. ಇದಕ್ಕೆ ಪರಿಹಾರವನ್ನ ನೀಡುತ್ತೇನೆ, ಭಯ ಬೀಳ್ಬೇಡ ಎಂದು ಹೇಳುತ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಆ ದಿವ್ಯ ಸಾಧುವು ಶ್ರಾವಣಿಯ ಬಳಿಗೆ ಹೋಗಿ, ಶ್ರಾವಣಿ, ಸ್ವಲ್ಪ ಸಮಯ ಕಣ್ಣು ಮುಚ್ಚಿಕೊಂಡು ಪ್ರಶಾಂತವಾಗಿ ಕುಳಿತುಕೋ ಎಂದು ಹೇಳಿ ಕೆಲವು ಮಂತ್ರಗಳನ್ನ ಹೇಳುತ್ತಾ ಗಂಗಾ ನದಿಯ ನೀರನ್ನ ಶ್ರಾವಣಿಯ ಮುಖದ ಮೇಲೆ ಹಾಕುತ್ತಾರೆ. ಆಗ ತುಂಬಾ ಸಮಯದವರೆಗೂ ಶ್ರಾವಣಿ ಪ್ರಶಾಂತವಾಗಿ ಕುಳಿತುಕೊಳ್ಳುತ್ತಾಳೆ. ಆದರೆ ಸ್ವಲ್ಪ ಸಮಯದ ನಂತರ ಜೋರಾಗಿ ಕಿರ್ಚುವುದಕ್ಕೆ ಶುರು ಮಾಡುತ್ತಾಳೆ. ಆಗ ದಿವ್ಯ ಸಾಧುವು ಮಾತನಾಡುತ್ತಾ, ಶ್ರಾವಣಿ, ಏಕೆ ಭಯ ಬೀಳುತ್ತಿದ್ದೀಯಾ? ನಿನ್ನ ಪೂರ್ವ ಜನ್ಮದಲ್ಲಿ ಏನು ನಡೆದಿದೆ ಎಂದು ಪ್ರಶ್ನೆ ಮಾಡುತ್ತಾರೆ. ಇದನ್ನು ಕೇಳಿದ ಶ್ರಾವಣಿ, ನಾನು 25 ವರ್ಷದ ಹುಡುಗಿ. ನನ್ನ ಹೆಸರು ಸುನೀತಾ. ನನ್ನ ಗಂಡನ ಹೆಸರು ರಮೇಶ್. ನೀರಿನಲ್ಲಿ ಮುಳುಗಿ ಹೋಗಿದ್ದರಿಂದ ಸತ್ತು ಹೋದೆ. ಆತನೇ ನನ್ನನ್ನ ಬಲವಂತವಾಗಿ ನೀರಿನಲ್ಲಿ ಮುಳುಗಿಸಿ ಕೊಂದು ಹಾಕಿದನು ಎಂದು ಹೇಳುತ್ತಾಳೆ. ಇದನ್ನೆಲ್ಲ ಕೇಳಿದ ದಿವ್ಯ ಸಾಧುವು, ನಿನ್ನ ಊರು ಯಾವುದು? ನಡೆದ ಘಟನೆಯನ್ನ ಸ್ಪಷ್ಟವಾಗಿ ನೀನು ಹೇಳದೆ ಹೋದರೆ ನಿನಗೆ ಹೇಗೆ ಸಹಾಯ ಮಾಡಲು ಸಾಧ್ಯ ಎಂದು ಹೇಳುತ್ತಾರೆ. ಆಗ ಶ್ರಾವಣಿ ತನ್ನ ಪೂರ್ವ ಜನ್ಮದ ಕಥೆಯನ್ನ ಹೇಳುತ್ತಾ, ನಾನು ಉತ್ತರ ಪ್ರದೇಶದ ಶಿವಘಾಟ್ ಜಿಲ್ಲೆಯಲ್ಲಿ ವಾಸ ಮಾಡುತ್ತಿದ್ದೆ. ನನಗೆ ರಮೇಶ್ ಎಂಬ ವ್ಯಕ್ತಿಯ ಜೊತೆ ಬಾಲ್ಯದಲ್ಲಿ ವಿವಾಹ ಮಾಡಿದರು. ಆತನು ತುಂಬಾ ಒಳ್ಳೆಯ ವ್ಯಕ್ತಿ ಎಂದು ಅಂದುಕೊಂಡಿದ್ದೆ. ಆದರೆ ದಿನ ಕಳೆದಂತೆ ಆತನ ನಿಜ ಸ್ವರೂಪ ಏನೆಂದು ಅರ್ಥವಾಯಿತು. ಆತನು ಪ್ರತಿದಿನ ಮದ್ಯಪಾನ ಮಾಡುತ್ತಿದ್ದನು, ಜೊತೆಗೆ ಜೂಜಾಟವನ್ನು ಕೂಡ ಆಡುತ್ತಿದ್ದನು. ಆ ಜೂಜಾಟದಿಂದಲೇ ಪೂರ್ತಿ ಆಸ್ತಿಯನ್ನ ಕಳೆದನು. ಪ್ರತಿದಿನ ಮದ್ಯಪಾನ ಮಾಡಿ ಬಂದು ನನ್ನನ್ನು ಚೆನ್ನಾಗಿ ಹೊಡೆಯುತ್ತಿದ್ದನು. ಆದರೂ ಕೂಡ ನಾನು ಅವನ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದೆ. ಹೀಗೆ ಒಂದು ದಿನ ಆತನು ಮದ್ಯಪಾನ ಮಾಡಿ ಮನೆಗೆ ಬಂದು ನನ್ನ ಒಡವೆಗಳನ್ನ ಕೊಡು ಎಂದು ಕೇಳಿದನು. ಆದರೆ ನಾನು ನನ್ನ ಒಡವೆಗಳನ್ನ ಆತನಿಗೆ ಕೊಡುವುದಕ್ಕೆ ನಿರಾಕರಿಸಿದೆನು. ನಮ್ಮಿಬ್ಬರ ಮಧ್ಯೆ ತುಂಬಾ ಸಮಯದವರೆಗೂ ಜಗಳವಾಯಿತು. ಮಾರನೇ ದಿನ ರಮೇಶ್ ನನ್ನನ್ನ ಒಂದು ನದಿಯ ಬಳಿಗೆ ಕರೆದುಕೊಂಡು ಹೋದನು. ನಿಜ ಹೇಳ್ಬೇಕು ಅಂದ್ರೆ ನದಿಯ ಹತ್ತಿರ ವಾತಾವರಣ ತುಂಬಾ ಪ್ರಶಾಂತವಾಗಿರುತ್ತದೆ. ಆದ್ದರಿಂದಲೇ ನಾನು ಕೂಡ ರಮೇಶ್ ಜೊತೆ ಅಲ್ಲಿಗೆ ಹೋದೆನು. ಆದ್ರೆ ಅಲ್ಲಿಗೆ ಹೋದ ಸ್ವಲ್ಪ ಸಮಯದಲ್ಲಿಯೇ ರಮೇಶ್ ನನ್ನನ್ನ ನೀರಿಗೆ ತಳ್ಳಿದನು. ನನಗೆ ಈಜಾಡುವುದಕ್ಕೆ ಬರುವುದಿಲ್ಲ. ಆದ್ದರಿಂದಲೇ ಆ ನದಿಯ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿ ಪ್ರಾಣವನ್ನ ಕಳೆದುಕೊಂಡೆನು ಎಂದು ಶ್ರಾವಣಿ ತನ್ನ ಪೂರ್ವ ಜನ್ಮದ ಕಥೆಯನ್ನ ಆ ದಿವ್ಯ ಸಾಧುವಿಗೆ ಹೇಳುತ್ತಾಳೆ. ಆಗ ದಿವ್ಯ ಸಾಧುವು ವಿನೋದ್ ಜೊತೆ ಮಾತನಾಡುತ್ತಾ, ನಿನ್ನ ಮಗಳಿಗೆ ಪೂರ್ವ ಜನ್ಮದಲ್ಲಿ ಅನ್ಯಾಯವಾಗಿದೆ. ಆದ್ದರಿಂದಲೇ ಆಕೆ ಇಂದಿಗೂ ಕೂಡ ನೀರಿಗೆ ಭಯ ಬೀಳುತ್ತಿದ್ದಾಳೆ. ಅವಳಿಗೆ ನ್ಯಾಯ ಸಿಕ್ಕರೆ ಮಾತ್ರವೇ ಅವಳಿಗೆ ನೀರಿನ ಮೇಲಿರುವ ಭಯ ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಇದರಿಂದ ವಿನೋದ್ಗೆ ಏನು ಮಾಡಿದರೆ ನನ್ನ ಮಗಳಿಗೆ ನೀರಿನ ಮೇಲಿರುವ ಭಯ ಹೊರಟು ಹೋಗುತ್ತದೆ ಎಂದು ಅರ್ಥವಾಗುತ್ತದೆ. ಮೊದಲಿಗೆ ಆತನು ಶ್ರಾವಣಿ ಹೇಳಿದ ಉತ್ತರ ಪ್ರದೇಶದ ಶಿವಘಾಟ್ ಜಿಲ್ಲೆಗೆ ಹೋಗುತ್ತಾನೆ. ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ 10 ವರ್ಷಗಳ ಹಿಂದೆ ನೀರಿನಲ್ಲಿ ಮುಳುಗಿ ಸತ್ತು ಹೋಗಿರುವ ಮಹಿಳೆಯ ಬಗ್ಗೆ ಎನ್ಕ್ವೈರಿ ಮಾಡುತ್ತಾನೆ. ಆಗ ವಿನೋದ್ಗೆ ಸುನೀತಾ ಎಂಬ ಹುಡುಗಿಯ ಬಗ್ಗೆ ಗೊತ್ತಾಗುತ್ತದೆ. ಪೊಲೀಸ್ನವರು ಸುನೀತಾ ಎಂಬ ಹುಡುಗಿ ನೀರಿನಲ್ಲಿ ಮುಳುಗಿ ಸತ್ತು ಹೋಗಿದ್ದಾಳೆ. ಆಕೆಗೆ ಈಜು ಬರುತ್ತಿರಲಿಲ್ಲ. ಅಕಸ್ಮಾತ್ ಆಗಿ ಆಕೆ ನೀರಲ್ಲಿ ಮುಳುಗಿ ಸತ್ತು ಹೋದಳು ಎಂದು ಹೇಳುತ್ತಾರೆ. ಆದರೆ ವಿನೋದ್ ಮಾತ್ರ ಆಕೆ ಅಕಸ್ಮಾತ್ ಆಗಿ ನೀರಲ್ಲಿ ಬಿದ್ದಿಲ್ಲ, ರಮೇಶ್ ಎಂಬ ವ್ಯಕ್ತಿ ಆಕೆಯನ್ನ ನೀರಿಗೆ ತಳ್ಳಿ ಕೊಂದನು ಎಂದು ವಿವರಿಸುತ್ತಾನೆ. ಮೊದಲಿಗೆ ಪೊಲೀಸ್ನವರು ವಿನೋದ್ ಹೇಳಿದ ಮಾತನ್ನ ನಂಬುವುದಿಲ್ಲ. ಆದರೆ ವಿನೋದ್ ಪ್ರತಿ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದರಿಂದ ಆ ನಂತರ ಪೊಲೀಸ್ನವರಿಗೆ ನಂಬಿಕೆ ಬರುತ್ತದೆ. ನಂತರ ವಿನೋದ್ ಶ್ರಾವಣಿಯನ್ನ ಕರೆದುಕೊಂಡು ಪೊಲೀಸ್ನವರ ಜೊತೆ ಇಂದಿನ ಜನ್ಮದಲ್ಲಿ ಶ್ರಾವಣಿ ವಾಸ ಮಾಡುತ್ತಿದ್ದ ಆ ಮನೆಗೆ ಹೋಗುತ್ತಾನೆ. ಆ ಮನೆಯನ್ನು ನೋಡಿದ ತಕ್ಷಣ ಶ್ರಾವಣಿ ತುಂಬಾ ಭಯಗೊಳ್ಳುತ್ತಾಳೆ. ಮನೆಯ ಒಳಗಡೆ ರಮೇಶ್ ಡ್ರಿಂಕ್ಸ್ ಮಾಡಿ ಬಿದ್ದು ಹೋಗಿದ್ದಾನೆ. ಹಾಗೆಯೇ ಮನೆಯ ಗೋಡೆಯ ಮೇಲೆ ಸುನೀತಾಳ ಫೋಟೋ ಕೂಡ ಇದೆ. ಅವಳು ನೋಡುವುದಕ್ಕೆ ಅಚ್ಚು ಶ್ರಾವಣಿ ತರಹನೇ ಇದ್ದಾಳೆ. ಆಕೆ ಸತ್ತು ಹೋಗಿ 9 ವರ್ಷವಾಗಿದೆ. ಆ ಫೋಟೋವನ್ನು ನೋಡಿದ ಶ್ರಾವಣಿ, ಈ ಫೋಟೋದಲ್ಲಿರುವುದು ನಾನೇ, ರಮೇಶ್ ನನ್ನನ್ನ ಕೊಂದು ಹಾಕಿದನು ಎಂದು ಜೋರಾಗಿ ಹೇಳುತ್ತಾಳೆ. ಆಗ ತಕ್ಷಣ ಪೊಲೀಸ್ನವರು ರಮೇಶ್ ನನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾರೆ. ಆಗ ರಮೇಶ್, ಈ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ, ನಾನು ಯಾರನ್ನು ಕೂಡ ಕೊಂದಿಲ್ಲ ಎಂದು ಹೇಳುತ್ತಾನೆ. ಆದ್ರೆ ಪೊಲೀಸ್ನವರು ರಮೇಶ್ ನನ್ನ ಮತ್ತಷ್ಟು ವಿಚಾರಣೆ ಮಾಡುವುದಕ್ಕೆ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಾರೆ. ತುಂಬಾ ಸಮಯದವರೆಗೂ ವಿಚಾರಣೆ ನಡೆದ ನಂತರ ರಮೇಶ್ ಸತ್ಯ ಒಪ್ಪಿಕೊಳ್ಳುತ್ತಾನೆ. ಹೌದು, ಈ 9 ವರ್ಷದ ಹುಡುಗಿ ಹೇಳುತ್ತಿರುವುದು ಸತ್ಯ. ನಾನು ಜೂಜಾಟದಲ್ಲಿ ತುಂಬಾ ದುಡ್ಡನ್ನ ಕಳೆದುಕೊಂಡಿದ್ದೆ, ತುಂಬಾ ಸಾಲವನ್ನ ಮಾಡಿದ್ದೆ. ಆ ಸಾಲವನ್ನ ತೀರಿಸುವುದಕ್ಕೋಸ್ಕರನೇ ಸುನೀತಾ ಬಳಿಗೆ ಹೋಗಿ ಆಕೆಯ ಒಡವೆಯನ್ನ ಕೇಳಿದೆ. ಆದ್ರೆ ಆಕೆ ಒಡವೆಗಳನ್ನ ಕೊಡುವುದಕ್ಕೆ ನಿರಾಕರಿಸಿದಳು. ಆ
ಆದ್ದರಿಂದ ಆಕೆಯನ್ನ ನದಿಯ ಬಳಿಗೆ ಕರೆದುಕೊಂಡು ಹೋಗಿ ನೂಕಿದೆನು ಎಂದು ನಡೆದೆಲ್ಲವನ್ನು ಕೂಡ ವಿವರಿಸುತ್ತಾನೆ. ಆಕೆ ಸತ್ತು ಹೋದ ತಕ್ಷಣ ಆಕೆಯ ಒಡವೆಗಳನ್ನ ತೆಗೆದುಕೊಂಡು ನನ್ನ ಸಾಲವನ್ನ ತೀರಿಸಿದೆನು ಎಂದು ರಮೇಶ್ ಪೊಲೀಸ್ನವರಿಗೆ ನಡೆದೆಲ್ಲವನ್ನು ಕೂಡ ವಿವರಿಸುತ್ತಾನೆ. ಪೊಲೀಸ್ನವರು ರಮೇಶ್ ನನ್ನ ಕಸ್ಟಡಿಗೆ ತೆಗೆದುಕೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುತ್ತಾರೆ. ಆಗ ಕೋರ್ಟ್ ರಮೇಶ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ. ಈ ವಿಷಯ ಶ್ರಾವಣಿಗೆ ಗೊತ್ತಾದ ತಕ್ಷಣ ಆಕೆ ತುಂಬಾ ಸಂತೋಷ ಪಡುತ್ತಾಳೆ. ಆಕೆಗೆ ನ್ಯಾಯ ಸಿಗುತ್ತದೆ. ಸ್ವಲ್ಪ ದಿನಗಳ ನಂತರ ಆಕೆಗೆ ನೀರಿನ ಬಗ್ಗೆ ಇರುವ ಭಯ ಪೂರ್ತಿಯಾಗಿ ದೂರವಾಗುತ್ತದೆ. ಆಕೆ ಪ್ರತಿದಿನ ನದಿಯಲ್ಲಿಯೇ ಸ್ನಾನ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಈ ವಿಷಯವನ್ನು ಗಮನಿಸಿದ ವಿನೋದ್ ಮತ್ತು ಮೀನಾಕ್ಷಿ ತುಂಬಾ ಸಂತೋಷ ಪಡುತ್ತಾರೆ. ಸ್ನೇಹಿತರೆ, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.